ಹಿಂದೂ ಧರ್ಮದಲ್ಲಿ ದೇವರುಗಳು ಮಾನವ ಜೀವನದ ಆಧ್ಯಾತ್ಮಿಕತೆ, ನೈತಿಕತೆ ಮತ್ತು ಶಕ್ತಿಯ ಪ್ರತೀಕಗಳಾಗಿದ್ದಾರೆ. ಬ್ರಹ್ಮನು ಸೃಷ್ಟಿಕರ್ತನಾಗಿ ವಿಶ್ವವನ್ನು ರಚಿಸಿದವನು ಎಂದು ನಂಬಲಾಗುತ್ತದೆ. ವಿಷ್ಣುನು ಪಾಲಕನಾಗಿ ಲೋಕವನ್ನು ಕಾಪಾಡಿ ಧರ್ಮವನ್ನು ಸ್ಥಾಪಿಸುತ್ತಾನೆ. ಶಿವನು ಸಂಹಾರಕನಾಗಿ ವಿನಾಶದ ಮೂಲಕ ಹೊಸ ಸೃಷ್ಟಿಗೆ ದಾರಿ ಮಾಡಿಕೊಡುತ್ತಾನೆ. ಲಕ್ಷ್ಮೀದೇವಿ ಸಂಪತ್ತು ಮತ್ತು ಐಶ್ವರ್ಯದ ಪ್ರತೀಕವಾಗಿದ್ದು, ಸರಸ್ವತೀದೇವಿ ಜ್ಞಾನ ಮತ್ತು ವಿದ್ಯೆಯ ದೇವಿಯಾಗಿದ್ದಾಳೆ. ಪಾರ್ವತಿ ಮತ್ತು ದುರ್ಗಾದೇವಿಯರು ಶಕ್ತಿಯ ರೂಪಗಳು, ದುಷ್ಟಶಕ್ತಿಗಳನ್ನು ನಾಶ ಮಾಡುವ ತಾಯಿಯರೆಂದು ಪೂಜಿಸಲ್ಪಡುತ್ತಾರೆ. ಗಣೇಶನು ವಿಘ್ನ ನಿವಾರಕನಾಗಿ ಯಾವುದೇ ಶುಭ ಕಾರ್ಯಕ್ಕೂ ಮೊದಲು ಆರಾಧಿಸಲ್ಪಡುತ್ತಾನೆ. ಸುಬ್ರಹ್ಮಣ್ಯನು ಯುದ್ಧದ ದೇವರಾಗಿದ್ದು ಧೈರ್ಯ ಮತ್ತು ಶೌರ್ಯದ ಸಂಕೇತ. ಈ ಎಲ್ಲ ದೇವರುಗಳ ಆರಾಧನೆ ಭಕ್ತರಿಗೆ ಆತ್ಮಶಾಂತಿ, ಧೈರ್ಯ ಮತ್ತು ಸತ್ಪ್ರವೃತ್ತಿಯನ್ನು ನೀಡುತ್ತದೆ ಎಂದು ಹಿಂದೂ ಧರ್ಮದಲ್ಲಿ ನಂಬಿಕೆಯಿದೆ. ನಮಸ್ಕಾರ ಭಕ್ತರೇ. ಧರ್ಮರಕ್ಷಕ, ಅಸುರ ಸಂಹಾರಕ, ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಮಹಿಮಿಮಯ ದಿವ್ಯ ಚರಿತ್ರೆಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಕಾಲಚಕ್ರದ ಒಂದು ಘಟ್ಟದಲ್ಲಿ ಭೂಮಿಯ ಮೇಲೆ ಅಧರ್ಮ ಹೆಚ್ಚಾಗಿತ್ತು. ಋಷಿಮುನಿಗಳು ತಪಸ್ಸು ಮಾಡುತ್ತಿದ್ದ ಅರಣ್ಯಗಳು ಭಯದಿಂದ ನಡುಗುತ್ತಿದ್ವು. ಯಜ್ಞಕುಂಡಗಳ ಜ್ವಾಲೆಗಳು ನಂದಿಸುತ್ತಿದ್ವು. ದೇವಾಲಯಗಳ ಘಂಟಾನಾದ ಮೌನವಾಗಿತ್ತು. ಕಾರಣ ಭೀಕರ ರಾಕ್ಷಸರಾದ ಮಲ್ಲಾಸುರ ಮತ್ತು ಮಾಣಿಕಾಸುರ. ಇವರಿಬ್ಬರೂ ಅಪಾರ ತಪಸ್ಸು ಮಾಡಿ ಬ್ರಹ್ಮನಿಂದ ವರಗಳನ್ನು ಪಡೆದಿದ್ರು. ಬ್ರಹ್ಮದೇವನಿಗಾಗಿ ರಾಕ್ಷಸರಾದ ಮಲ್ಲಾಸುರ ಮತ್ತು ಮಣಿಕೇಶ್ವರರು ಇಬ್ಬರೂ ಪರ್ವತದ ಮೇಲೆ ಒಂಟಿಗಾಲಿನಲ್ಲಿ ಬ್ರಹ್ಮದೇವನಿಗಾಗಿ ಧ್ಯಾನ ಮಾಡಿ ಆವಾಹನೆ ಮಾಡಿ ಭಕ್ತಿಯಿಂದ ನೇಮಿಸುತ್ತಾರೆ. ಅಲ್ಲಿಗೆ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಅವರಿಬ್ಬರಿಗೂ ಏನು ವರಬೇಕೆಂದು ಕೇಳುತ್ತಾರೆ. ಆಗ ಇಬ್ಬರು, ನಮಗೆ ಯಾವುದೇ ರೀತಿಯ ದೈವದಿಂದಾಗಲಿ ಹಾಗೂ ಗಂಡಿನಿಂದಾಗಲಿ ಮರಣಬಾರದಂತೆ ಇರಲಿ ಎಂದು ಕೇಳಿಕೊಳ್ಳುತ್ತಾರೆ. ಆಗ ಬ್ರಹ್ಮದೇವನು ತಥಾಸ್ತು ಎನ್ನುತ್ತಾನೆ. ಆ ವರಶಕ್ತಿಯಿಂದ ಅಹಂಕಾರದಿಂದ ಉಬ್ಬಿ ಲೋಕಗಳನ್ನು ಕಾಡಲು ಪ್ರಾರಂಭಿಸಿದ್ರು. ಋಷಿಗಳ ಯಜ್ಞಗಳನ್ನು ಧ್ವಂಸ ಮಾಡಿದ್ರು. ದೇವತೆಗಳ ಆರಾಧನೆಯನ್ನು ನಿಲ್ಲಿಸಿದ್ರು. ಭಕ್ತರನ್ನು ಹಿಂಸಿಸಿದ್ರು. ಹಳ್ಳಿಗಳನ್ನು ಸುಟ್ಟು ಹಾಕಿದ್ರು. ಧರ್ಮ ಕುಸಿಯಲು ಶುರುವಾಯಿತು. ಅಸಹಾಯಕರಾದ ದೇವತೆಗಳು, ಋಷಿಗಳು, ಮಹರ್ಷಿಗಳು ಆಲ್ರು ಕೈಲಾಸ ಪರ್ವತಕ್ಕೆ ತೆರಳಿ ಪರಮಶಿವನನ್ನು ಪ್ರಾರ್ಥಿಸಿದ್ರು. ಪ್ರಭೋ, ಲೋಕ ರಕ್ಷಿಸು ಎಂದು ಮೊರೆಯಿಟ್ರು. ಆಗ ಗಾಢ ಧ್ಯಾನದಲ್ಲಿದ್ದ ಶಿವನ ತೃತೀಯ ನೇತ್ರ ನಿಧಾನವಾಗಿ ತೆರೆಯಿತು. ಆ ನೇತ್ರದಿಂದ ಹೊರಹೊಮ್ಮಿದ ಅಗ್ನಿಜ್ವಾಲೆ ಬ್ರಹ್ಮಾಂಡವನ್ನೇ ಕಂಪಿಸಿತು. ಆ ಜ್ವಾಲೆಯಿಂದ ಯೋಧ ಸ್ವರೂಪ ಪ್ರತ್ಯಕ್ಷವಾಯಿತು. ಕುದುರೆಯ ಮೇಲೆ ಆರೂಢನಾಗಿ ಖಡ್ಗ, ತ್ರಿಶೂಲ, ಡಮರು ಹಿಡಿದು ಕವಚ ಕಿರೀಟಧಾರಿ ಮಹಾವೀರ ಅವನೇ ಮೈಲಾರಲಿಂಗ. ಅವನೊಂದಿಗೆ ಶಕ್ತಿ ಸ್ವರೂಪಿಣಿ ಪಾರ್ವತೀದೇವಿಯು ಯುದ್ಧ ಸಹಾಯಕ್ಕಾಗಿ ಅವತರಿಸಿದಳು. ಭೂಮಿಗೆ ಅವರ ಆಗಮನದ ಕ್ಷಣವೇ ದಿವ್ಯವಾಗಿತ್ತು. ಆಕಾಶದಿಂದ ಪುಷ್ಪವೃಷ್ಟಿ ಸುರಿಯಿತು. ದೇವತೆಗಳ ಜಯಘೋಷ ಮೊಳಗಿತು. ಗ್ರಾಮಸ್ಥರು ಭಯದಿಂದ ನಡುಗುತ್ತಿದ್ದರೂ ಆಶಾಭಾವದಿಂದ ಕೈ ಜೋಡಿಸಿ ಸ್ವಾಮಿಯನ್ನು ನೋಡಿದರು. ಕುದುರೆಯ ಖುರಗಳಿಂದ ಧೂಳು ಗಾಳಿಯಲ್ಲಿ ಸಿಡರಿತು. ಯುದ್ಧ ಭೂಮಿಗೆ ದಿವ್ಯ ಜ್ಯೋತಿ ಇಳಿಯಿತು. ಮಲ್ಲಾಸುರ ತನ್ನ ಅಗ್ನಿ ಮಾಯಾಶಕ್ತಿಯಿಂದ ಭೀಕರ ಅಗ್ನಿಚಂಡ ಮಾರುತ ಸೃಷ್ಟಿಸಿದನು. ಯುದ್ಧ ಭೂಮಿ ಬೆಂಕಿ ಸಮುದ್ರವಾಯಿತು. ಆದರೆ ಮೈಲಾರ ಸ್ವಾಮಿ ನಿರ್ಭಯವಾಗಿ ಅಗ್ನಿಯ ಮಧ್ಯೆ ನಿಂತನು. ಅವನ ದೇಹದಿಂದ ಹೊರಹೊಮ್ಮಿದ ದಿವ್ಯ ಪ್ರಕಾಶ ಅಗ್ನಿಯನ್ನು ಶಮನಗೊಳಿಸಿತು. ನಂತರ ಮಾಣಿಕಾಸುರ ಅನೇಕ ಛಾಯಾರೂಪಗಳಲ್ಲಿ ಕಾಣಿಸಿಕೊಂಡನು. ಮಾಯಾ ಸೇನೆ ಸೃಷ್ಟಿಸಿದನು. ಆದರೆ ಸ್ವಾಮಿಯ ತ್ರಿಶೂಲದಿಂದ ಹೊರಬಂದ ದಿವ್ಯ ಜ್ಯೋತಿ ಎಲ್ಲಾ ಮಾಯೆಯನ್ನು ನಾಶ ಮಾಡಿತು. ಅದಾಗ ಪಾರ್ವತೀದೇವಿ ಶಕ್ತಿರೂಪ ತಾಳಿದಳು. ಸಾಂಪ್ರದಾಯಿಕ ರಕ್ತವರ್ಣದ ರೇಷ್ಮೆ ಸೀರೆಯಲ್ಲಿ ತ್ರಿಶೂಲ ಹಿಡಿದು ಮಲ್ಲಾಸುರನ ಮೇಲೆ ಮಹಾಘಾತ ನೀಡಿದಳು. ಭೀಕರ ಸಮರ ನಡೆಯಿತು. ಖಡ್ಗಗಳ ಘರ್ಷಣೆ, ಅಗ್ನಿ ಚಿಂಚೋಳಿಗಳು, ಆಕಾಶದಲ್ಲಿ ಮಿಂಚು, ಭೂಮಿ ಕಂಪಿಸಿತು. ಕೊನೆಗೆ ಮಲ್ಲಾಸುರ ಸಂಹಾರವಾಯಿತು. ಅಂತಿಮವಾಗಿ ಮಾಣಿಕಾಸುರ ಮಹಾಕಾಯ ರೂಪ ತಾಳಿದನು. ಲೋಕಗಳನ್ನು ನುಂಗುವಂತೆ ಗರ್ಜಿಸಿದನು. ಆಗ ಮೈಲಾರ ಮತ್ತು ಪಾರ್ವತಿ ಒಟ್ಟಾಗಿ ದಿವ್ಯಶಕ್ತಿಯನ್ನು ಕೇಂದ್ರೀಕರಿಸಿದರು. ಖಡ್ಗ ಮತ್ತು ತ್ರಿಶೂಲ ಸಂಯುಕ್ತ ಘಾತದಿಂದ ಮಾಣಿಕಾಸುರನು ಸಂಹಾರವಾಯಿತು. ಅಧರ್ಮ ಸಂಪೂರ್ಣ ಅಂತ್ಯವಾಯಿತು. ಧರ್ಮ ವಿಜಯಗೊಂಡಿತು. ಯುದ್ಧ ಭೂಮಿಯಲ್ಲಿ ಸೂರ್ಯೋದಯ ಕಿರಣ ಹರಡಿತು. ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ಋಷಿಗಳು ಕೃತಜ್ಞತೆಯಿಂದ ನಮನ ಮಾಡಿದರು. ಭಕ್ತರು ಕಣ್ಣೀರಿನಿಂದ ಜಯಘೋಷ ಮಾಡಿದರು. ಸ್ವಾಮಿ,
ಭೂಮಿಯಲ್ಲೇ ನೆಲೆಸಿರಿ ಎಂದು ಬೇಡಕೊಂಡ್ರು. ಭಕ್ತರ ಪ್ರಾರ್ಥನೆಗೆ ಸ್ಪಂದಿಸಿದ ಸ್ವಾಮಿ ದಿವ್ಯಲಿಂಗ ಸ್ವರೂಪ ತಾಳಿ ಮೈಲಾರ ಕ್ಷೇತ್ರದಲ್ಲಿ ನೆಲೆಸಿದನು. ಅಂದಿನಿಂದಲೇ ಮೈಲಾರಲಿಂಗೇಶ್ವರ ಎಂದು ಪ್ರಸಿದ್ಧನಾದನು. ಕಾಲಕ್ರಮೇಣ ದೇವಸ್ಥಾನ ನಿರ್ಮಾಣವಾಯಿತು. ಅಭಿಷೇಕ, ಆರತಿ, ಘಂಟಾನಾದ, ಭಜನೆ ಎಲ್ಲ ಆರಂಭವಾಯಿತು. ರೈತರು ಮಳೆಗಾಗಿ ಪ್ರಾರ್ಥಿಸಿದ್ರು. ಕುರಿಗಾಯಿಗಳು ಪಶು ಸಂಪತ್ತಿಗಾಗಿ ಬೇಡಿದ್ರು. ಹರಕೆ ತೀರಿದವು ಎಂದು ಭಕ್ತರು ಸಾಕ್ಷಿ ಹೇಳಿದ್ರು. ಪ್ರತಿ ವರ್ಷ ನಡೆಯುವ ಮೈಲಾರ ಜಾತ್ರೆ ಲಕ್ಷಾಂತರ ಭಕ್ತರನ್ನು ಸೆಳೆಯುತ್ತದೆ. ಕತ್ತಿ ಮೆರವಣಿಗೆ, ಗೊರವ ಕುಣಿತ, ಕರ್ಣಿಕಾ ಭವಿಷ್ಯವಾಣಿ, ದೀಪಗಳ ಸಮುದ್ರ, ಭಕ್ತಿ ಅಲೆ. ಇಂದಿಗೂ ಧೈರ್ಯ ಬೇಕಾದವರು ಮೈಲಾರನನ್ನು ನೆನಪಿಸುತ್ತಾರೆ. ಅನ್ಯಾಯ ಎದುರಾದವರು ಸ್ವಾಮಿಯನ್ನು ಮೊರೆಯಿಡುತ್ತಾರೆ. ಅಂತಿಮವಾಗಿ ಆಕಾಶ ಮಧ್ಯೆ ವೀರ ಸ್ವರೂಪದಲ್ಲಿ ಕಾಣಿಸಿಕೊಂಡು ಧರ್ಮ ಸದಾ ಜಯಿಸುವುದು ಎಂಬ ದಿವ್ಯ ಸಂದೇಶ ನೀಡುತ್ತಾನೆ. ಜೈ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ.